सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं संतोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत् पूज्यपादमहासद्गुरुभ्यो नमः। श्री सच्चिदानंदेन्द्र सरस्वती सद्गुरुभ्यो नमः। तो ब्रह्माणं विदधाति पूर्वं तो वै वेदाच्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दां नमस्कारान् समर्पयामि। ब्रह्मसूत्रशाङ्करभाष्ये द्वितीयाध्याये चतुर्थे पादे चतुर्भिः सूत्रैरुपनिबद्धे अस्मिन् पंचमे वायुक्रियाधिकरणे तदुपनिबद्धम् इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्या सूत्रं पादादितः दशमं सूत्रम्। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथाचार्यानुग्रहं चारयामः। इदानीं श्रीमच्छङ्करभगवत्पूज्यपादानां सुप्रभातश्लोकमेकं द्विवारं पठामः। ॐ वीणादिवाद्यमखिलं पुरतः सुनाद
ಇದು ಈ ವೃತ್ತಕ್ಕೆ ಅನುಗುಣವಾಗಿ ನಾವು ಬಿಡಿಸೋ ಪರವಾಗಿ ಓಂ ವೀಣಾ ದಿವಾದ್ಯಮಖಿಲಂ ಪುರತಃ ಆನೀಯ ದಿವ್ಯಚರಿತಂ ತವ ಲೋಕಚೇತ್ಯಂ गायन्ति गायकवरास्तु मनोहरञ्च हे संयमीन्द्र गुरुशङ्कर सुप्रभातम् ॐ वीणादिवाद्यमखिलं पुरतः सुनादम् आनीय दिव्यचरितं तव लोककीर्त्यम् गायन्ति गायकवरास्तु मनोहरञ्च हे संयमीन्द्र गुरुशङ्कर सुप्रभातम् ತುಂಬಾ ಚೆನ್ನಾಗಿದೆ. ಪ್ರಕೃತಿ ಹೇಗೆ ಈ ಆಚಾರ್ಯರನ್ನ ಅದು ಕೂಡ ಹೇಗೆ ಸುಪ್ರಭಾತದಲ್ಲಿ ಅರುಣೋದಯವಾದ ನಂತರ ಬೆಳಗ್ಗೆ ಬಂದು ಹೇಗೆ ಅಭಿವಾದನೆಯನ್ನು ಮಾಡಿ ಆ ಒಂದು ಆಚಾರ್ಯರ ಒಂದು ಅನುಗ್ರಹ ಆಶೀರ್ವಾದವನ್ನ ಪಡೀತಾ ಇವೆ. ಯಾವುದು ಪ್ರಕೃತಿಯಲ್ಲಿರತಕ್ಕಂತಹ ಎಲ್ಲವೂ ಕೂಡ. ಯಾಕೆ? ಪ್ರಕೃತಿ ಬೇರೆ ಅಲ್ಲ, ಆಚಾರ್ಯರು ಬೇರೆ ಅಲ್ಲ. ಹೀಗಾಗಿ ಈ ಪಶು ಪಕ್ಷಿಗಳೆಲ್ಲ ಆಯಿತು. ಈಗ ಈ ಗಾಯಕರು ಅವರು ಹೇಗೆ ಈ ಮಂಗಳವಾದ್ಯನ ಇವತ್ತು ಕೇಳ್ತಾರೆ. ಸುಪ್ರಭಾತ ಸೇವೆ ಮಾಡುವಾಗ ಇದು ಯಾವುದು ಅನಾದಸ್ವರ ಅಥವಾ ಉತ್ತರ ಭಾರತದಲ್ಲಾದರೆ ಈ ಶಹನಾಯಿ ವಾದ್ಯ ಅಂತ ಇದೆಲ್ಲ ಅದು ಇವೆಲ್ಲ ಹೇಳಿ ಅದನ್ನ ಮಾಡ್ತಾರೆ. ಇಲ್ಲೂ ಕೂಡ ಅದೇ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಕವಿ ಈ ಥರ ಇಲ್ಲಿ ಮಾಡಿದ್ದಾರೆ. ನೋಡಿ, ವೀಣಾದಿ ವಾದ್ಯಮಖಿಲಂ ಪುರತಃ ಸುನಾದ ಮಾನೀಯ. ಇದು ಅನ್ವಯ ಹೇಗಾಗುತ್ತೆ ಒಂದು ಸ್ವಲ್ಪ ಈ ಕಡೆ ಇದಾಗಿದೆ ಮುಂದೆ. ಗಾಯಕ ವರಾಹ ಅದು ಸಬ್ಜೆಕ್ಟ್. ಗಾಯಕ ವರಾಹ ಸುನಾದಂ ವೀಣಾದಿವಾದ್ಯಂ ಅಖಿಲಂ ಪುರತಃ ಆನೀಯ. ಗಾಯಕ ವರಾಹ ಯಾರು? ಶ್ರೇಷ್ಠ ಗಾಯಕರು. ಮತ್ತೆ ಇವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ವೀಣಾದಿ ವಾದ್ಯಮಖಿಲಂ ಅಂದ್ರೆ ವೀಣೆ ಮುಂತಾದ ಸಮಸ್ತ ವಾದ್ಯಗಳಿಂದ ಹೊರಬರತಕ್ಕಂತಹ ಸುನಾದ ಅದನ್ನ ವೀಣಾದಿ ವಾದ್ಯಗಳನ್ನ ಬಾರಿಸ್ತಾ ಏನ್ ಮಾಡ್ತಾ ಇದ್ದಾರೆ? ಪುರತಃ ಆನೀಯ, ತಮ್ಮ ಮುಂದೆ ಬಂದಿದ್ದಾರೆ. ಬಂದು ಏನ್ ಮಾಡ್ತಾ ಇದ್ದಾರೆ ಗಾಯಕವರರು? ತವ ಲೋಕಕೀರ್ತ್ಯಂ ದಿವ್ಯ ಚರಿತಂ ಸುಮನೋಹರಂ ಗಾಯಂತಿ. ಇಷ್ಟೇ ಅವ್ರು ಮಾತು. ನಿನ್ನ ಲೋಕಕೀರ್ತ್ಯ, ಇಡೀ ಪ್ರಪಂಚವೇ ನಿನ್ನನ್ನ ಕೀರ್ತಿಸುತ್ತದೆ ಅಂದ್ರೆ ಪ್ರಶಂಸಿಸುತ್ತಿದೆ. ಇಡೀ ಲೋಕವೇ ಪ್ರಶಂಸಿಸುತ್ತಿರುವ ನಿನ್ನ ದಿವ್ಯ ಚರಿತಂ ಅಂದ್ರೆ ನಿನ್ನ ದಿವ್ಯವಾದ ನಡೆಯನ್ನ. ಏನ್ ನಡೆ ಇಲ್ಲಿ? ಅಷ್ಟೇ ಅವರ ಉಪದೇಶ. ದಿವ್ಯವಾದ ಉಪದೇಶ ಏನಿದೆಯೋ ಅದನ್ನ ಸುಮನೋಹರಂ ಗಾಯಂತಿ, ಸುಮನೋಹರವಾಗಿ ಗಾಯಂತಿ ಹಾಡ್ತಾ ಇದ್ದಾರೆ. ಏನು? ನಿನ್ನ ದಿವ್ಯ ಚರಿತ್ರೆಯನ್ನ. ನಿನ್ನೆ ತಾನೇ ಶ್ರೀರಾಮನವಮಿ ಆ ಒಂದು ಸಂದರ್ಭದಲ್ಲಿ ಒಂದು ಇದು ಬಂದಿತ್ತಲ್ಲ, ಅದನ್ನು ಕಸಿದ್ ತಮಗೆ. ಅದು ನೋಡಿ, ರಾಮಾಯಣವನ್ನ ಬರೆದು ಇದಾದ್ಮೇಲಿಂದ ಆಗಿನ ಕಾಲದಲ್ಲಿ ಪುಸ್ತಕ ಇರಲಿಲ್ಲ, ಮತ್ತೆ ಪ್ರಿಂಟ್ ಏನು ಯಾವ ಸಾಧನವೂ ಇರಲಿಲ್ಲ. ಹೇಗೆ ಪ್ರಚಾರ ಹೇಗಾಗಬೇಕು? ಬಾಯಿಂದಲೇ ಪ್ರಚಾರ, ಒಬ್ರಿಗೊಬ್ಬರು ಹೇಳಬೇಕು. ನೀವು 24,000 ಶ್ಲೋಕಗಳನ್ನ ಪ್ರತಿಯೊಂದು ಕಡೆ ಹೋಗಿ ಪ್ರಚಾರ ಮಾಡಬೇಕಾದ್ರೆ ಅಷ್ಟು ಶ್ಲೋಕಗಳು ಕಂಠಸ್ಥವಾಗಿರ್ಬೇಕು. ಹೌದಾನೆ? ಏನು ಜೀಲಾಜಾಲವಾಗಿ ಹೇಳಬೇಕು ಆ ಶ್ಲೋಕ. ಅದ್ಯಾವುದು? ಮೊಟ್ಟ ಮೊದಲೇ ಅವನ ವಾಲ್ಮೀಕಿ ಅವನ ಶೋಕವಾಗಿ ಪರಿಣಾಮ ಆಯಿತು. ಹೌದಾನೆ? ಅದನ್ನು ದಿವ್ಯವಾಗಿ ಹಾಡಬೇಕು. ಸಮರ್ಥರು ಯಾರು?
24,000 ಶ್ಲೋಕವನ್ನ ಕೀರ್ತನೆ ಮಾಡಿ ಆ ರಾಮನ ದಿವ್ಯ ಚರಿತ್ರೆಯನ್ನ ಹಾಡೋಟು ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಆಗ ಕಂಡು ಬರ್ತಾರೆ ಅಲ್ಲೇ ಇರ್ತಕ್ಕಂಥ ಶಿಷ್ಯರು ಲವ ಕುಶರು. ಅವರಿಗೆ ಹೇಳಿ ಅವರನ್ನು ಕಂಠಸ್ಥ ಮಾಡಿ ಅದನ್ನು ಶ್ರಾವ್ಯವಾಗಿ ಎಲ್ಲ ಕಡೆನೂ ಹರಡಿಕೊಂಡು ಬರುತ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಆ ದಿವ್ಯ ಚರಿತ್ರೆ ಇದೆಯಲ್ಲ, ನಿನ್ನ ದಿವ್ಯ ಚರಿತ್ರೆ ಇಲ್ಲಿ ಉಪದೇಶ ಅಂತ ಉಪದೇಶವನ್ನ ಸುಮನೋಹರವಾಗಿ ಗಾಯಂತಿ ಹಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇ ಸಂಯಮೀಂದ್ರ ಗುರು ಶಂಕರ ತವ ಸುಪ್ರಭಾತಂ. ಇದೆಲ್ಲ ಇದು 4ನೇ ಪಾದ ಶ್ರವಣ ಆಗಿರ್ತಕ್ಕಂಥ ಎಲ್ಲ ಶ್ಲೋಕದಲ್ಲಿಯೂ ಕೂಡ ಇದು ಬಂದಿರತಕ್ಕಂಥ ಇದು ಈ ಒಂದು ಸುಪ್ರಭಾತ ಶ್ಲೋಕದ ಅರ್ಥ. ಇನ್ನೊಂದ್ಸರಿ ಪಾರಾಯಣ ಮಾಡಿ ಮುಂದುವರಿಯೋದು. ವೀಣಾದಿವಾದ್ಯಮಖಿಲಂ ಪುರತಃ ಸುನಾದಂ ಆನೀಯ ದಿವ್ಯಚರಿತಂ ತವ ಲೋಕಕೀರ್ತ್ಯಂ ಗಾಯಂತಿ ಗಾಯಕವರಾ ಸುಮನೋಹರಂಚ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೇ ಪಂಚಮಂ ಚತುಸ್ಸೂತ್ರಾತ್ಮಕಂ ವಾಯುಕ್ರಿಯಾಧಿಕರಣಂ. ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್ ಓಂ ಚಕ್ಷುರಾದಿವತ್ತು ತತ್ಸಹ ಶಿಷ್ಟ್ಯಾದಿಭ್ಯಃ ಓಂ ಅಕರಣತ್ವಾಚನ ದೋಷಸ್ತಥಾ ಹಿ ದರ್ಶಯತಿ ಓಂ ಪಂಚವೃತ್ತಿರ್ಮನೋವದ್ಯಪರಿಷ್ಯತೆ. ಇವು ಏತಾನಿ ಸೂತ್ರಾಣಿ ತತ್ರ ತಸ್ಮಿನ್ನಧಿಕರಣೆ ಉಪನಿಬದ್ಧಾನಿ. ಈ 4 ಸೂತ್ರಗಳು ಪ್ರಕೃತ. ಅದರಲ್ಲಿ ಈಗ ನಾವು ಯಾವುದು 2ನೇ ಸೂತ್ರ, ಆ ಅಧಿಕರಣದಲ್ಲಿ 2ನೇ ಸೂತ್ರ, ವಾಯುಕ್ರಿಯಾಧಿಕರಣದಲ್ಲಿ 2ನೇ ಸೂತ್ರ, ಮತ್ತೆ ಈ ಪಾದದ ಮೊದಲಿನಿಂದ 10ನೇ ಸೂತ್ರ ಯಾವುದದು? ಓಂ ಚಕ್ಷುರಾದಿಮತ್ತು ತತ್ಸಹ ಶಿಷ್ಟ್ಯಾದಿಭ್ಯಃ ಓಂ ಚಕ್ಷುರಾದಿವತ್ತು ತತ್ಸಹ ಶಿಷ್ಟ್ಯಾದಿಭ್ಯಃ ಅಂತಕ್ಕಂಥ ಸೂತ್ರ. ಈ ಸಂದರ್ಭ ಏನು? ಇದು ಮುಖ್ಯ ಪ್ರಾಣ ಅಂತ ಏನಿದ್ದಾನೆ ಅವನನ್ನ ಈ ಎಲ್ಲ ಪ್ರಾಣಗಳಿಂದಲೂ ಕೂಡ ವಿಶೇಷಿಸಿ ಹೇಳಿದ್ದಾರೆ. ಹೌದ್ ತಾನೆ? ಅದಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟಿದ್ರು. ಹೇಗೆ ಮುಖ್ಯ ಪ್ರಾಣ ಏನಾದ್ರೂ ಸ್ವಲ್ಪ ಅಲುಗಾಡಿದ್ರೆ ಮಿಕ್ಕ ಎಲ್ಲಾ ಪ್ರಾಣಗಳು ಯಾವುದದು 11 ಪ್ರಾಣಗಳು ಕೂಡ ಕಣ್ಣು ಕಿವಿ ಎಲ್ಲ ಏನಾಗುತ್ತೆ, ಎಲ್ಲ ಅದುರಾಡಿ ಬಿಡ್ತವೆ. ಸ್ವಲ್ಪ ಅದುಗಾಡಿದ್ರು ಸಾಕು, ಬಿಟ್ಟು ಹೋಗೋಳ್ಬೇಡ. ಇಷ್ಟು ಹೆಚ್ಚುಗಾರಿಕೆಯನ್ನು ಉಳ್ಳಂಥವನು, ಶಕ್ತಿವಂತ ಅವನು. ಹೀಗಿರುವಾಗ ಇವನು ಯಾತಕ್ಕೆ ಸೃಷ್ಟಿ ಆದಮೇಲೆ ಇವನು ಕೂಡ ಹುಟ್ಟದ ಅಂತ ಹೇಳಿದ್ರೆ ಸರಿ ಇಲ್ಲ ಅದು. ಆದ್ದರಿಂದ ಇವನು ಸೃಷ್ಟಿಗಿಂತ ಮುಂಚೆ ಇವನು ಇದ್ದ. ಇವನಿಗೆ ಉತ್ಪತ್ತಿ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಯಾವುದು ಕಾರಣದಿಂದ? ಇದೇ ಕಾರಣದಿಂದ. ಏನು? ಇವನು ಎಲ್ಲಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವನು. ಹೀಗಾಗಿ ಎಲ್ಲವೂ ಕೂಡ ಇವನಿಂದ ನಿಯಂತ್ರಿತವಾಗಿವೆ. ತಾನು ಎಲ್ಲ ಇವನಿದ್ರೆ ಉಂಟು, ಇದರಿಂದ. ಹೀಗಾಗಿ ಇವನೂ ಕೂಡ ಕಾರ್ಯ ಅಂತ ಆಗ್ಬಿಟ್ರೆ ಇವನಿಗೆ ಈ ಒಂದು ವಿಶೇಷತೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲ ಕಾರ್ಯ ಅಂತೆ ಅವನು. ಆದ್ದರಿಂದ ಏನಾಯ್ತು? ಇವನಿಗೆ ಉತ್ಪತ್ತಿ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಇದೆ. ಇಲ್ಲ, ಇವನೂ ಕೂಡ ಉತ್ಪನ್ನನೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಆ ಹಿಂದಿನ ಸೂತ್ರ. ನ ವಾಯುಕ್ರಿಯೆ ಪೃಥಗುಪದೇಶಾತ್.
ಇವನು ವಾಯುವೂ ಅಲ್ಲ ಕ್ರಿಯೆಯೂ ಅಲ್ಲ, ಪೃಥಕ್ ಉಪದೇಶ ಆದರೆ ಬೇರೆ ಹೇಳಿರುವುದರಿಂದ ಅಂತ ಹೇಳಿ ಆ ಸಂದರ್ಭದಲ್ಲಿ ಅದಕ್ಕೆ ಆ ಒಂದು ಪ್ರಮಾಣ ವಾಕ್ಯವನ್ನು ಕೊಟ್ಟು ಹೇಳಿತ್ತು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚಕ್ಷುರಾದಿವತ್ತು ತತ್ಸಹ ಶಿಷ್ಯಾದಿತ್ಯ ಅಂತಕ್ಕಂಥ ಸೂತ್ರದಲ್ಲಿ ಅದನ್ನೇ ಈ ಒಂದು ಪ್ರಾಣ, ಮುಖ್ಯ ಪ್ರಾಣ ಅಂತಕ್ಕಂಥವನು ಅವನು ಕೂಡ ಉತ್ಪನ್ನನಾಗಿದ್ದಾನೆ ಹೊರತು ಅವನಿಗೂ ಕೂಡ ಉತ್ಪತ್ತಿಗಿಂತ ಮುಂಚೆ ಇದ್ದ, ಅವನಿಗೆ ಉತ್ಪತ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ ಅನ್ನುವುದು ಸರಿಯಲ್ಲ ಅಂತ ಹೇಳ್ತಾ ಇದೆ. ಹೇಗೆ ಅಂತಕ್ಕಂಥದ್ದು ಈ ಸೂತ್ರ ಇನ್ನೊಂದು ಹೇಳೋಣ. ಓಂ ಚಕ್ಷುರಾದಿವತ್ತು ತತ್ಸಹ ಶಿಷ್ಯಾದಿಭ್ಯ. ಚಕ್ಷುರಾದಿವತ್ ಒಂದೇ ಪದ, ತು ತತ್ಸಹ ಶಿಷ್ಯಾದಿಭ್ಯ ಒಂದೇ ಪದ. ಇದು ಸಮಸ್ತ ಪದ, ಇದು ಆಮೇಲೆ ಬಿಡಿಸಿ ನೋಡೋಣ. ಅದು ಎಷ್ಟಾಯ್ತು, ಚಕ್ಷುರಾದಿವತು ತತ್ಸಹ ಶಿಷ್ಯಾದಿಭ್ಯ ಇದು ತ್ರಿಪದಾತ್ಮಕಮಿದಂ ಸೂತ್ರಂ. ಅನ್ವಯ ನೋಡೋಣ. ಅನ್ವಯ ತು ಅಂತಕ್ಕಂಥದ್ದು ಮೊದಲು. ಯಾಕೆ? ತು ಶಬ್ದ ಪೂರ್ವಪಕ್ಷ ವ್ಯಾವೃತ್ಯರ್ಥ. ಪೂರ್ವಪಕ್ಷವನ್ನ ಇದು ನಿರಾಕರಣೆ ಮಾಡ್ತಕ್ಕಂಥ ಒಂದು ಪದ ಇದು. ತು ಅಂತ ಶಬ್ದ ಇದು, ತು ಅಂತಕ್ಕಂಥ. ಏನ್ ಪೂರ್ವಪಕ್ಷ? ಅದೇ ಪ್ರಾಣಕ್ಕೂ ಈ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಅಂತಕ್ಕಂಥದ್ದು ಇಲ್ಲ, ಅವನು ಉತ್ಪನ್ನನೇ ಅಲ್ಲ, ಅವನು ಸೃಷ್ಟಿಗಿಂತ ಮುಂಚೆ ಅವನು ಇದ್ದ, ಉತ್ಪನ್ನ ಏನು ಅಲ್ಲ ಅವನು ಅಂತಿದೆಯಲ್ಲ, ಅದು ಪೂರ್ವಪಕ್ಷ. ಹಾಗೆ ನೀವು ಹೇಳುವುದಾದರೆ ತು ಅಂದ್ರೆ ಅದೇನು? ಹಾಗಲ್ಲ. ನೋಡಿ ಏನಾಗಿದೆ, ಅದಕ್ಕೆ ಉತ್ತರ ಇದು. ಚಕ್ಷುರಾದಿವತ್. ಚಕ್ಷುರಾದಿವತ್ ಕಿಂ ಚಕ್ಷುರಾದಿವತ್? ಚಕ್ಷುವೆ ಮೊದಲಾದವುಗಳಂತೆ, ಚಕ್ಷುವೆ ಮುಂತಾದವುಗಳಂತೆ. ಅದೇನು ಮುಂತಾದವುಗಳಂತೆ? ಪ್ರಾಣೋ ಏನು ನ ಉತ್ಪನ್ನ ಮತ್ತೆ ಉಪಕರಣಭೂತ. ಇದು ಉತ್ಪನ್ನ ಸರಿ, ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದ ಯಾವುದು? ಉಪಕರಣಭೂತ. ಯಾತಕ್ಕೆ ಉಪಕರಣಭೂತ ಅಂತ ಅನ್ನೋದಕ್ಕೆ ವಿಶೇಷ ಅಂತಂದ್ರೆ, ಇಲ್ಲಿ ಪ್ರಾಣವನ್ನೂ ಕೂಡ ಕಣ್ಣು ಮುಂತಾದವುಗಳ, ನೇತ್ರೇಂದ್ರಿಯ ಮುಂತಾದವುಗಳ ಕಾರಣ ಸಮೂಹದಲ್ಲಿಯೇ ಹೇಳಿರುವುದರಿಂದ ಏನಾಗಿದೆ, ಕಣ್ಣು ಮುಂತಾದವು ಕಾರಣ ಸಮೂಹ, ಸಾಧನ ತಾನೇ ಅದು, ಕಾರಣ ಸಮೂಹ. ಅದರ ಜೊತೆಯಲ್ಲಿಯೇ ಈ ಪ್ರಾಣನನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಏನಾಗಿದೆ, ಪ್ರಾಣನೂ ಕೂಡ ಇವನು ಕಣ್ಣು ಮೊದಲಾದವುಗಳಂತೆ ಉಪಕರಣ, ಇವನು ಕೂಡ ಒಂದು ಉಪಕರಣ. ಆದ್ದರಿಂದ ಅದು ಉಪಕರಣ ಹೇಗೆ? ತತ್ಸಹ ಶಿಷ್ಯಾದಿಭ್ಯ. ಉಪಕರಣ ಅಂತ ಹೇಗೆ ಹೇಳ್ತೀರಿ ನೀವು? ಪ್ರಾಣನನ್ನ ಉಪಕರಣ ಅಂತ ಹೇಗೆ ಹೇಳ್ತೀರಿ ಅಂದ್ರೆ ಅದಕ್ಕೆ ಉತ್ತರ ಇದು. ತತ್ಸಹ ಶಿಷ್ಯಾದಿಭೇತು. ತತ್ಸಹ ಶಿಷ್ಯಾದಿಭ್ಯ ಒಂದೇ ಪದ ಇದು. ಅದಕ್ಕೇನು ವಿಗ್ರಹ ಏನಾಗುತ್ತೆ? ಸಮಸ್ತ ಪದ ಇದು. ತೈ ಸಹ ಶಿಷ್ಟಿ. ಇದು ಪದಚ್ಛೇದ ಹೇಗಾಗುತ್ತೆ? ತತ್ ಸಹ ಶಿಷ್ಟಿ ಆದಿಭ್ಯ. ಇಷ್ಟು ಕೂಡ ತತ್ ಸಹ ಶಿಷ್ಟಿ ಆದಿಭ್ಯ. ತತ್ ಸಹ ಬಂದವರಿಂದ ಹಿಂದೆ ಏನಿರ್ಬೇಕದು? ಕೇವಲ ಅದು ತೃತೀಯಾವಿಭಕ್ತಿಯೇ ಇರಬೇಕು, ಅಥವಾ ದ್ವಿತೀಯಾವಿಭಕ್ತಿಯೂ ಆಗುತ್ತೆ, ತೃತೀಯಾವಿಭಕ್ತಿಯೇ ಇರಬೇಕು. ಅಲ್ಲಿ ಇಲ್ಲಿ ಏನಾಯ್ತು? ತತ್ ಸಹ ಅಂತಂದ್ರೆ ತೈ ಸಹ. ತೈ ಸಹ ಇತ್ಯುಕ್ತೆ ಕೈ ಸಹ. ತೈ ಸಹ ಅದರ ಜೊತೆಯಲ್ಲಿ, ಅದರ ಜೊತೆಯಲ್ಲಿ, ಯಾವುದರ ಜೊತೆಯಲ್ಲಿ ಅಂದ್ರೆ ತೈಹಿ ಚಕ್ಷುರಾದಿಭಿ ಸಹ. ಅಂದ್ರೆ ಆ ಚಕ್ಷುವೆ ಮುಂತಾದ ಯಾವುದು ನೇತ್ರೇಂದ್ರಿಯವೇ ಮುಂತಾದವುಗಳ ಸಹ ಜೊತೆಯಲ್ಲಿ ಶಿಷ್ಟಿ ಅದೇನು? ಉಪದೇಶ. ಶಿಷ್ಟಿ ಉಪದೇಶ, ಅದರ ಜೊತೆಯಲ್ಲಿಯೇ ಉಪದೇಶ, ಮತ್ತೆ ಇನ್ನೂ ಕೆಲವು ವಿಚಾರವನ್ನು ಹೇಳಿದ್ದಾರೆ.
ಅದರ ಸೃಷ್ಟಿ ಆದಿಭ್ಯ. ಹೇಗೆ ಅಂತ ಹೇಳ್ತೀವಿ ನೋಡಿ. ಈ ಕಾರಣ ನೇತ್ರವೇ ಮುಂತಾದ ಇಂದ್ರಿಯಗಳ ಜೊತೆಯಲ್ಲಿಯೇ ಇದನ್ನು ಕೂಡ ಹೇಳಿದ್ದಾರೆ. ಮತ್ತೆ ಆ ನೇತ್ರ ಮೊದಲಾದವುಗಳ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೋ ಅದರಲ್ಲೂ ಕೂಡ ಕೆಲವನ್ನ ಇಲ್ಲಿ ಹೇಳಿದ್ದ ಆದಿಭ್ಯ. ಹೀಗೆ ಏನಾಯ್ತಲ್ಲಿ ಗೊತ್ತಾಯ್ತಲ್ಲ. ತೂ ಚಕ್ಷುರಾದಿವತ್ ಪ್ರಾಣೋಪಿ ಉಪಕರಣಭೂತಃ ಕುತಃ ತತ್ಸಹಿಷ್ಯಾದಿಭ್ಯಃ ತೈಃ ಚಕ್ಷುರಾದಿಭಿಃ ಸಹ ಶಿಷ್ಟಿ ಆದಿಭ್ಯಃ. ಕಣ್ಣು ಮುಂತಾದವುಗಳ ಜೊತೆಯಲ್ಲಿಯೇ ಅದ್ಯಾವುದಾದ್ರು ಕಣ್ಣು ಮುಂತಾದವುಗಳು ಉಪಕರಣಗಳು, ಸೌತ್ತಾರ ಚಲನಗಳದು. ಯಾವ್ದಕ್ಕೆ ಕೆಲಸ ಮಾಡ್ತಾ ಇದೆ? ಅಯ್ಯೋ ಜೀವನಿಗೆ ಕೆಲಸ ಮಾಡ್ತಾ ಇದೆ. ಈ ಜೀವನಗಾಗಿ ಅವೆಲ್ಲ ಕೆಲಸ ಮಾಡ್ತಾ ಇದ್ರೆ ಉಪಕರಣಭೂತ ಅದು. ಹಾಗೆ ಜೀವನಿಗೆ ಉಪಕರಣವಾಗಿ ಹೇಳ್ತಕ್ಕಂತಹ ಈ ಇಂದ್ರಿಯಗಳ ಜೊತೆಯಲ್ಲಿಯೇ ಈ ಪ್ರಾಣವನ್ನು ಕೂಡ ಹೇಳಿರುವುದರಿಂದ ಅಲ್ಲಿ ಏನಾಯ್ತು? ಇವನು ಉಪಕರಣವೇ ಅಂತಾಯ್ತು. ಉಪಕರಣದಲ್ಲಿ ಸ್ವಲ್ಪ ಗ್ರೇಡೇಷನ್ ಇರಬಹುದು, ಅದು ಬಿಡಿ, ಅದು ಉಪಕರಣವೇ, ಅದರಲ್ಲಿ ಗ್ರೇಡೇಷನ್ ಬರ್ಬೋದು. ನೋಡಿ, ಎಲ್ಲವೂ ಉಪಕರಣವೇ ತಾನೆ. ಕಣ್ಣು, ಕಿವಿ, ಮೂಗು, ಬಾಯಿ, ಪ್ರತಿಯೊಂದು ಎಲ್ಲ ನನ್ನದು ಉಪಕರಣವೇ ಆಗಿದೆ. ಆದರೂ ಕೂಡ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ. ಯಾಕೆ ಅಂದ್ರೆ ಏನಾದಕ್ಕೊಂದು ಗ್ರೇಡ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇದು ಏನು ವಿಶೇಷ ಎಲ್ಲಾ ಕಡೆನೂ ಹೊಂದಬೇಕು ಅಂತ ಏನಿಲ್ಲ, ಹೌದಾನೆ? ಸಾಮಾನ್ಯ ಹೊಂದುತ್ತೆ ಎಲ್ಲ ಕೈನು. ಅಯ್ಯೋ ಕಂಡಿದ್ರೆ ಕಂಡ್ರೆ ಎಲ್ಲವೇ, ಕಂಡಿದ್ದೇ ಇದ್ದವ್ರು ಏನು ಪಾಪ ಜಗತ್ತೇ ಕತ್ಲು ಏನೋ ಹೇಳ್ಬಿಡ್ತಾರೆ ಪಾಪ. ಇರ್ಲಿ, ಆದರೂ ಕೂಡ ನಮ್ಮ ವೇದಾಂತದಲ್ಲಿ ಏನ್ ಹೇಳ್ತೇವೆ ನಾವು? ಹಾಗೆ ಹೇಳ್ತೇವ? ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಹೇಳ್ತೇವ? ಹಾಗೆ ಹೇಳೋದಿಲ್ಲ ನಾವು. ಸರ್ವೇಂದ್ರಿಯಾಣ ಶ್ರವಣಂ ಪ್ರಧಾನಂ. ಹೌದಾನೆ? ನಮಗೇನು ಶ್ರವಣ ನೇತ್ರ ಇದ್ರೆ ಹಾಳಾಗಿ ಹೋಗಿ ಬಿಡ್ರಿ. ನೇತ್ರ ಯಾತಕ್ಕೆ ಬೇಕು? ಕಿವಿಗೆ ಬೀಳಬೇಕು, ಆಗ ಕೃತಕೃತ್ಯನಾಗ್ತಾನೆ. ನಮಗೆ ಬರುತ್ತೆ ಕೃತಕೃತ್ಯ, ಕಡ್ಡಿ ಆಗ್ಬೇಕು. ನೋಡಿ ಇಲ್ಲೇನೆ. ಆದರೂ ಕೂಡ ಏನೋ ಒಂದು ದೃಷ್ಟಿಯಿಂದ ನಯನ ಪ್ರಧಾನ ಅಂತ ಹೇಳ್ಬಿಟ್ರಿ. ಹಾಗೆ ಇಲ್ಲೂ ಕೂಡ ಏನಾಗಿದೆ? ಉಪಕರಣ ಭೂತವೇ, ಪ್ರಾಣನೂ ಕೂಡ ಉಪಕರಣವೇ, ನೇತ್ರ ಮೊದಲಾದವುಗಳಂತೆ. ಆದ್ರೆ ಅವನ ಒಂದು ವೃತ್ತಿಗೂ ಅದಕ್ಕೂ ಇದಕ್ಕೂ ಸ್ವಲ್ಪ ಅವನ್ನ ಫಸ್ಟ್ ಬೆಂಚಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಉಪಕರಣ ಅನ್ನುವಂಥದ್ದು ಏನು ವ್ಯತ್ಯಾಸ ಇದೆ. ಇದು ಏನಾಯ್ತಲ್ಲಿಗೆ ಪ್ರಾಣವೂ ಕೂಡ ಜೀವನಂತೆ ಸ್ವತಂತ್ರವಾಗಿದೆ. ಅವನಿಗೆ ಉತ್ಪತ್ತಿ ಇರ್ತಕ್ಕಂಥದ್ದು ಇಲ್ಲ ಅಂತ ನೀವು ಪೂರ್ವಪಕ್ಷರು ಹೇಳ್ತೀರಲ್ಲಪ್ಪ, ಪೂರ್ವಪಕ್ಷಿಗಳೇ ಹೇಳ್ತಿರ್ತಾರ ನೀವು. ಆದರೆ ಏನು ಇಲ್ಲಿ ಸಿದ್ಧಾಂತ ಹೇಳ್ತಾ ಇದೆ? ನೇತ್ರೇಂದ್ರಿಯವೇ ಮುಂತಾದವುಗಳಂತೆ, ಚಕ್ಷುರಾದಿಗಳಂತೆ ಮುಂತಾದವುಗಳ ನೇತ್ರ ಇಲ್ಲ, ಬೇರೆ ಮುಂದೆ ಕಿವಿ, ಕಣ್ಣು, ಬಾಯಿ, ಮೂಗು ಎಲ್ಲ ಮುಂತಾದವುಗಳಂತೆ ಪ್ರಾಣನೂ ಕೂಡ ಉಪಕರಣವೇ ಆಗಿದ್ದಾನೆ. ಅವುಗಳಂತೆ ಇವನು ಉಪಕರಣ. ಕುತಃ ತತ್ಸಹಿಷ್ಯಾದಿಭ್ಯ. ಏಕೆಂದರೆ ಉಪಕರಣಗಳಾದ ನೇತ್ರೇಂದ್ರಿಯ ಮುಂತಾದವುಗಳ ಜೊತೆಯಲ್ಲಿ ಪಠಿತವಾಗಿರುವುದೇ ಮುಂತಾದ ಕಾರಣಗಳಿಂದ. ಪಠಿತವೂ ಆಗಿದೆ, ಅದು ಒಂದು ಕಾರಣ. ಇನ್ನೂ ಕಾರಣ ಇದೆ, ಅದನ್ನ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಆದ್ದರಿಂದ ಈ ಒಂದು ಪ್ರಾಣನೂ ಕೂಡ ಉಪಕರಣವೇ, ಅವನು ಕೂಡ ಉತ್ಪನ್ನನೇ ಅಂತ ಹೇಳಿ ಏನು ಸ್ಥಾಪನೆ ಮಾಡ್ತಾ ಇದ್ದಾರೆ? ಈ ಒಂದು ಬ್ರಹ್ಮದ ಏಕಮೇವಾದ್ವಿತೀಯತ್ವ. ಇನ್ನೊಂದೇನಾಗುತ್ತೆ? ಅದಕ್ಕಿಂತ ಮುಂಚೆ ಇನ್ನೊಂದು ಮೆಟ್ಲು ಇದೆ. ಏನು? ಎಲ್ಲ ಏನಾಯ್ತು? ಪ್ರಾಣಗಳು ಎಲ್ಲ ಇದೆ, ಇಂದ್ರಿಯಗಳು ಇದೆ, ಎಲ್ಲ ಇದೆ. ಹುಟ್ಟಿಲ್ದೇ ಇರ್ತಕ್ಕಂಥದ್ದು ಯಾವುದು? ಇವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಜೀವ.
ಹೌದು ತಾನು ಜೀವನಗೋಸ್ಕರ ಇವೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಓಹೋ, ಹಾಗಾದ್ರೆ ಜೀವ ಅಂತಕ್ಕಂಥವ್ರಾದ್ರೂ ಒಬ್ಬ ಇದಾನಲ್ರಿ, ಅವ್ನು ಹುಟ್ಟಿಲ್ವಲ್ಲ. ಅದನ್ನೇ ಎಲ್ಲ ದ್ವೈತಿಗಳು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು. ಜೀವ ಅಂತಕ್ಕಂಥವ್ನ ಬಿಡ್ಬೇಕಲ್ಲ, ನೀವೇ ಒಪ್ಕೊಂಡಿದ್ದೀರಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ಅಂತ ಹಿಂದೆ ಬೇಕಾದಷ್ಟು ಉತ್ತರ ಕೊಟ್ಟಿದ್ದಾರೆ ಆಚಾರ್ಯರಿಗೆ. ಸೊಗಸಾದ ಉತ್ತರ. ಅಲ್ಲ ಕಣ್ರಿ, ಜೀವ ಜೀವ ಒಬ್ಬ ಇದ್ದಾನೆ ಅಂತ ಹೇಳ್ತಿರಲ್ಲ, ಒಪ್ಕೊಳ್ತೇವೆ ನಾವು. ಏನು, ಜೀವನಿಗೆ ಉತ್ಪತ್ತಿ ಇಲ್ಲ, ಸೃಷ್ಟಿಗಿಂತ ಮುಂಚೆ ಅವನು ಇದ್ದ, ಅವನು ಸ್ವತಂತ್ರ, ಎಲ್ಲವನ್ನೂ ಒಪ್ಕೊಳ್ತೇವೆ. ಆದರೂ ಕೂಡ ಈ ಜೀವ ಯಾರು, ಅದನ್ನು ವಿಚಾರ ಮಾಡಿದ್ದೀರ ನೀವು? ಅಯ್ಯೋ ನೋಡಿ, ಇರ್ತಕ್ಕಂಥದ್ದು ಜೀವ ಅಲ್ಲ. ನೀವು ಯಾರ್ಯಾರನ್ನ ಯಾವುದನ್ನ ಜೀವರು ಅಂತ ಕರೀತಾ ಇದ್ದೀರೋ ಅವರೆಲ್ಲ ಏನಾಗಿದ್ದಾರೆ ಗೊತ್ತೇ? ಅವರೆಲ್ಲರೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಒಬ್ಬನೇ ಪರಮಾತ್ಮ ಅವರೆಲ್ಲ. ಆದರೂ ಕೂಡ ಜೀವ ಜೀವ ಅಂತ ಇದೆಯಲ್ರಿ, ಇಷ್ಟೊಂದು ಹೇಳ್ತಾ ಇದ್ದೀವಲ್ಲ. ಅಂದ್ರೆ ಆ ಒಬ್ಬನೇ ಪರಮಾತ್ಮನನ್ನ ನೀವು ಒಂದು ವಿಶೇಷವಾದ ಕನ್ನಡಕದಿಂದ ನೋಡ್ತಾ ಇದ್ದೀರಿ. ಆದ್ದರಿಂದ ಏನಾಗಿದೆ, ಅವನು ಹೇಗೆ ಒಂದು ಪ್ರಿಸಮ್ ಅಂತ ಇರುತ್ತಲ್ಲ, ಯಾವ ತ್ರಿಕೋಣಾಕಾರದ ಗಾಜು, ಅದರಲ್ಲಿ ಹಾದು ಹೋಗ್ತಕ್ಕಂಥ ಕಿರಣ ಎಷ್ಟು, ಒಂದೇ ಒಂದು ಕಿರಣ. ಆದರೂ ಕೂಡ ಅದು ಈಚೆ ಬಂದಾಗ ಅಯ್ಯಯ್ಯೋ 7 ಕಿರಣ ಆಗ್ಬಿಡುತ್ತೆ. 7 ಕಿರಣ ಆದ್ಮೇಲೂ ಇನ್ನೂ ಹಾಕಿದ್ದಾರೆ. ಇವಾಗ ಆಯ್ತು ಅಂತ ಮುಂದೆ ಹೇಳ್ತಾ ಇದ್ರು. ಹೀಗಿದೆ ಇನ್ಫ್ರಾರೆಡ್ ಅಂತೆ, ಅಲ್ಟ್ರಾ ವೈಲೆಟ್ ಅಂತ ಏನೋ ಹೇಳ್ತಾರೆ. ಹೌದಾನೆ? ಅದೇ ರೀತಿ ನೀವು ಆ ಪರಮಾತ್ಮನನ್ನ, ಏಕಮೇವ ದ್ವಿತೀಯವಾಗಿರತಕ್ಕಂಥ ಪರಮಾತ್ಮನನ್ನ ಒಂದು ವಿಶೇಷವಾದ ಗಾಜಿನಿಂದ ನೋಡ್ತಾ ಇದ್ದೀರಿ. ಆದ್ದರಿಂದಲೇ ಅವನು ಬಹುವಾಗಿ ಅನೇಕ ಜೀವರುಗಳಂತೆ ತೋರ್ತಾ ಇದ್ದಾನೆ. ಅವನೇ ತೋರ್ತಾ ಇರ್ತಕ್ಕಂಥ. ಗಾಜ್ ತೆಗೆದು ಬಿಡಿ, ಯಾವ ಜೀವನ ಇಲ್ಲ. ಯಾವ ಜೀವನ ಇಲ್ಲ ಅಂದ್ಮೇಲೆ ಇನ್ನು ಮುಂದೆಲ್ಲ ಏನಿದೆ? ಏನೂ ಇಲ್ಲ. ಏಕಮೇವ ದ್ವಿತೀಯ ಸಾಕ್ಷಿ. ಇದು ಉತ್ತರ. ಇದು ಇಲ್ಲಿಲ್ಲ, ಹಿಂದೆ ಹೇಳಿದ್ದಾರಲ್ಲ, ಸುಮ್ಮನೆ ಹೇಳಿದ್ರು ನೋಡೋಣ. 191ನೇ ಭಾಷ್ಯ ಭಾಗ. ಸ್ಯಾದೇತತ್ ಪ್ರಾಣೋಪಿ ತರ್ಹಿ ಜೀವವತ್ ಅಸ್ಮಿನ್ ಶರೀರೇ ಸ್ವಾತಂತ್ರ್ಯಂ ಪ್ರಾಪ್ನೋತಿ. ಇದು ಪೂರ್ವ ಪಕ್ಷ. ನೋಡಿ ಸ್ವಾಮಿ ಆಚಾರ್ಯರೇ, ಹೀಗಾಗ್ಬೋದಲ್ಲ. ನೋಡಿ, ಪ್ರಾಣನೂ ಕೂಡ ಜೀವನಂತೆ ಸ್ವತಂತ್ರವೇ ಆಗಿದ್ದಾನೆ. ಏನಪ್ಪ ತಿರುಗಿ ಅದನ್ನು ಹೇಳ್ತಾ ಇದೆಯಲ್ಲಪ್ಪ? ನಾನು ಹೇಳ್ತಾ ಇಲ್ಲ ಸ್ವಾಮಿ, ನೀವೇ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ಬಿಟ್ಟ. ಅಯ್ಯ, ನಾವೆಲ್ಲ ಹೇಳಿದ್ವಿ ಅಲ್ಲ ಸ್ವಾಮಿ. ಈಗ ತಾನೇ ಹಿಂದೆ ಹೇಳಿದ್ರಲ್ಲ, ಏನು ಪ್ರಾಣೋ ಭಾವ ಜ್ಯೇಷ್ಠ ಶ್ರೇಷ್ಠ ವಾಕ್ಯ. ನೀವು ಹಿಂದೆ ಹೇಳಿಲ್ವಾ? ಓಂ ಶ್ರೇಷ್ಠ ಆ ಸೂತ್ರದಲ್ಲಿ. ಮತ್ತೆ ಇವಾಗ ಯಾವಾಗ ಪ್ರಾಣನಿಗೆ ಈ ಶ್ರೇಷ್ಠತ್ವ, ಶ್ರೈಷ್ಠ್ಯ ಅನ್ನೋದನ್ನ ಕೊಡ್ತೀರೋ ಆಗ ಏನಾಯ್ತು? ಎಲ್ಲದಕ್ಕಿಂತ ಮೊದಲು ಹುಟ್ಟಿದವನು ಅಂತ ಹೇಳ್ತೀರಾ, ಮತ್ತೆ ಅವನು ಎಲ್ಲದಕ್ಕಿಂತ ಶ್ರೇಷ್ಠ ಅಂತಲೂ ಹೇಳ್ತೀರಾ. ಎರಡೂ ಇದ್ದ ಮೇಲೆ ಏನಾಯ್ತು? ನೀವೇ ಒಪ್ಕೊಂಡಾಗಾಯ್ತು. ಏನು, ಜೀವನೂ ಕೂಡ ಸ್ವತಂತ್ರನೇ, ಅವನಿಗೂ ಕೂಡ ಉತ್ಪತ್ತಿ ಅಂತಕ್ಕಂಥ ನೀವೇ ಒಪ್ಕೊಂಡ್ರಿ. ನಾವು ಸ್ವಾಮಿ ಹೇಳ್ತಾ ಇರೋದು ನೀವೇನ್ ಬಿಟ್ಟ. ಅದಕ್ಕೆ ಹೇಳಿ ನೋಡಿ, ಶ್ರೇಷ್ಠತ್ವಾತ್, ನೀವು ಶ್ರೇಷ್ಠತ್ವವನ್ನು ಒಪ್ಪಿದ್ದೀರಿ ಪ್ರಾಣಕ್ಕೆ. ಜ್ಯೇಷ್ಠತ್ವವನ್ನು ಅಷ್ಟೇ ಅಲ್ಲದೆ ಶ್ರೇಷ್ಠತ್ವವನ್ನು ಒಪ್ಪಿಕೊಂಡು ಬಿಟ್ಟಿದ್ದೀರಿ. ಹೀಗಾಗಿ ನೀವೇ ಒಪ್ಕೊಂಡಾಗ ಆಯ್ತು ಸ್ವಾಮಿ. ಯಾತಕ್ಕೆ ಅಂತ ಏನಂತ ಒಪ್ಕೊಂಡಿದ್ದೀನಿ ಅಂದ್ರೆ, ಮತ್ತು ಪ್ರಾಣನಿಗೆ ಶ್ರೇಷ್ಠತ್ವವನ್ನು ಒಪ್ಕೊಂಡಿದ್ದೀರಿ. ಮತ್ತೆ ಮಿಕ್ಕ ಪ್ರಾಣ ಇದೆಯಲ್ಲ, 11 ಪ್ರಾಣಗಳು, ಅವಕ್ಕೆ ಗುಣಭಾವೋಪಗಮಾಚ ಸಂಪ್ರತಿ ವಾಗಾದೀನ ಇಂದ್ರಿಯ. ಈ ವಾಗಾದಿಗಳೇ ಮುಂತಾದ ಇಂದ್ರಿಯಗಳಿದೆಯಲ್ಲ, 11 ಪ್ರಾಣಗಳು, ಅವಕ್ಕೆ
ಏನ್ ಹೇಳಿದ್ದೀರಿ? ಗುಣಭಾವವನ್ನು ಒಪ್ಪಿಕೊಂಡು ಬಿಟ್ಟಿದ್ದೀರಿ. ಯಾರು? ಮುಖ್ಯ ಪ್ರಾಣನಿಗೋಸ್ಕರ ಇವೆಲ್ಲವೂ ಕೂಡ ಗುಣಭೂತವಾಗಿ ಕೆಲಸ ಮಾಡ್ತಾ ಇದೆ. ತಮ್ಮ ಗುಣ, ನೇತ್ರ, ಕಣ್ಣು, ನೋಟ, ಕಿವಿ, ಕೇಳುವಿಕೆ ಕೆಲಸ ಮಾಡ್ತಾ ಇದೆ. ನೀವೇ ಒಪ್ಕೊಂಡಿದ್ದೀರಲ್ಲ ಸ್ವಾಮಿ. ಮತ್ತು ತಥ ಇದಕ್ಕೆ ನೀವು ಒಪ್ಕೊಂಡಿದ್ದೀರಿ. ನೀವು ಒಪ್ಕೊಂಡಿದ್ದೀರಿ. ನೀವು ಹೇಗೆ ಒಪ್ಕೊಂಡಿದ್ದೀರಿ ಅಂದ್ರೆ ನಿಮಗೆ ನೀವು ಹೀಗೆ ಒಪ್ಕೊಂಡಿದ್ದೀರಲ್ಲ, ಇದಕ್ಕೆ ಶ್ರುತಿಯ ಬಲವೂ ಇದೆ. ಹೋಗ್ತಾನೆ ಶ್ರುತಿ ಹಿಂದೆ ಒಂದ್ ಪಕ್ಷ ನೀವೇ ಹೇಳಿದ್ರೆ ಅದು ಸರಿ ಹೋಗ್ತಿರ್ಲಿಲ್ಲ. ಶ್ರುತಿಯ ಬೆಂಬಲವೂ ಇದೆ. ಇದಕ್ಕೆ ಏನಿದೆ? ಅದಕ್ಕೆ ತಥಾಹಿ ಅನೇಕ ವಿಧ ವಿಭೂತಿ ಪ್ರಾಣಸ್ಯ ಶ್ರಾವ್ಯತೆ. ನೋಡಿ, ಅನೇಕ ವಿಧವಾದ ವಿಭೂತಿ ಮಹಿಮೆಗಳು ಈ ಪ್ರಾಣನ ಪ್ರಕರಣದಲ್ಲಿ, ಈ ಪ್ರಾಣನನ್ನ ಕುರಿತು ಶ್ರಾವ್ಯತೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಎಷ್ಟೋ ಮಹಿಮೆಗಳು ಹೇಳಲ್ಪಟ್ಟಿದೆ ಸ್ವಾಮಿ ಪ್ರಾಣನಕ್ಕೆ. ಅದನ್ನೇ ನೀವು ಹೇಳಿದ್ದೀರಿ. ಪಾಪ ನಿಮ್ಗೇನು ತಪ್ಪಿಲ್ಲ. ನೋಡಿ, ಏನೋ ಇದ್ ಮಾಡ್ಬಿಟ್ಟ. ನೀವು ಒಪ್ಕೊಂಡಿದ್ದೀರಿ. ಪ್ರಾಣೋವಾವ ಜ್ಯೇಷ್ಠಚ್ಚ ಶ್ರೇಷ್ಠಚ್ಚ ಅಂತ ಶ್ರುತಿವಾಕ್ಯ ಹೇಳಿದ್ದೀರಿ. ಅದಕ್ಕೆ ಅನುಗುಣವಾಗಿ ಜ್ಯೇಷ್ಠಚ್ಚ ಶ್ರೇಷ್ಠಚ್ಚ ಅಂತ ಹೇಳಿದ್ದೀರಿ. ಸರವಾಗಿ ನೀವೇ ಹೇಳಿದ್ದೀರಿ ಪ್ರಾಣನ ನೀವು ಹೇಳಿದ್ರಿಂದ ಏನಾಯ್ತು? ಪ್ರಾಣನ ಸ್ವತಂತ್ರ ಅಂತ ಆಯ್ತು. ನೀವೇ ಒಪ್ಕೊಂಡಿದ್ದೀರಾ ಸ್ವಾಮಿ. ತಿರ್ಗಾ ಹೇಳ್ತಾ ಇದ್ದೀರಲ್ಲ ಏನೋ ಅವನು ಉತ್ಪತ್ತಿ ಇಲ್ಲ, ಹಾಗೆ ಇಲ್ಲ, ಹೀಗಿಲ್ಲ ಅಂದ್ರೆ ಹೇ ಇಲ್ಲ ಉತ್ಪತ್ತಿ ಉಂಟು ಪ್ರಾಣಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲಿ. ಇದು ಸಮಾಚಾರ. ನೋಡಿ, ಶ್ರುತಿಗಳಲ್ಲಿ ಹೇಳ್ತಾರೆ, ಒಂದು 4-5 ಶ್ರುತಿ ಹೇಳ್ತಾರೆ. ಸುಪ್ತೇಶು ವಾಗಾದಿಷು ಪ್ರಾಣ ಏಕೋಹಿ ಜಾಗರ್ತಿ. ವಾಗಾದಿಷು ಸುಪ್ತೇಶು ಸತ್ಯಸಪ್ತಮಿ ವಿಭಕ್ತಿ ಅಂದ್ರೇನು? ಈ ವಾಕ್ಯ ಮುಂತಾದ ಇಂದ್ರಿಯಗಳು ಸುಪ್ತೇಶು ಯಾವ ವ್ಯಾಪಾರವನ್ನು ಮಾಡದೆ ತಟಸ್ಥವಾಗಿದ್ದಾಗ, ಅಂದ್ರೆ ನಿದ್ರಿಸುತ್ತಿದ್ದಾಗ ಏನಾಗಿದೆ? ಆವಾಗಿರ್ತಕ್ಕಂಥವನು ಯಾನು? ಪ್ರಾಣ ಏಕೋಹಿ ಜಾಗರ್ತಿ. ಜಾಗರ್ತಿ ಅಂತಕ್ಕಂಥದ್ದು ಈ ಶರೀರದಲ್ಲಿ, ಈ ಪುರದಲ್ಲಿ, ಈ ಪಟ್ಟಣದಲ್ಲಿ, ಯಾವ ದೇಹವಿಲ್ಲ ಪಟ್ಟಣದಲ್ಲಿ ಎಲ್ಲ ಮಂದಿ ಬಿಟ್ಟಿದ್ದಾರೆ ಸ್ವಾಮಿ, ಯಾರು ಇಲ್ಲ. ಇವನೊಬ್ಬ ಹೆಸರಾಗಿದ್ದಾನೆ. ಮತ್ತು ಪ್ರಾಣ ಏಕೋ ಮೃತ್ಯುನ ಅನಾಪ್ತ. ಇದು ಪ್ರಶ್ನೋಪನಿಷತ್ತು ಆಯ್ತು. ಇದು ಪ್ರಶ್ನೋಪನಿಷತ್ತಿನಲ್ಲಿ ಹೀಗೆ ಹೇಳಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಹಾಕ್ತೇ ಹೇಳಿ. ಏನು? ಅಲ್ಲಿ ಸುಪ್ತೇಶು ವಾಗಾದಿಷು ಪ್ರಾಣ ಏಕೋ ಜಾಗರ್ತಿ ಅಂತ ಅಲ್ಲಿ ಆ ಅಭಿಪ್ರಾಯ ಹೇಳಿಲ್ಲ. ಅಲ್ಲೇ ಹೇಳಿದ್ದಾರೆ ಅಂದ್ರೆ ಪ್ರಾಣಾಗ್ನೇಯವಯೇ ತಸ್ಮಿನ್ ಪುರೇ ಜಾಗೃತಿ ಅಂದ್ಬಿಟ್ಟು ಬಹುವಚನ ಹೇಳಿದ್ದಾರೆ. ಅದೇ ಕ್ವಶನ್ ಹಾಗೆ ಎಲ್ಲಿ ಅಂತ ಗೊತ್ತಿಲ್ಲ. ಪ್ರಶ್ನೋಪನಿಷತ್ತಲ್ಲೇ ಇದೆಯೋ ಇಲ್ಲ ಬೇರೆ ಯಾವ ಉಪನಿಷತ್ತಿನ ಇದೆಯೋ ಈಗ ಗೊತ್ತಿಲ್ಲ. ಒಟ್ಟಲ್ಲಿ ಇದು ಪ್ರಾಣ ಒಬ್ಬನೇ, ಬೇರೆಲ್ಲವೂ ನಿದ್ರಿಸುತ್ತಿರುವಾಗ ಪ್ರಾಣದೊಬ್ಬನೇ ಜಾಗೃತನಾಗಿರುತ್ತಾನೆ. ಯಾಕೆ? ಪ್ರಾಣನೂ ಮಲಗ್ಬಿಟ್ರೆ ಏನಂತಾರೆ? ಅವನ್ನ ಯಾವ ಸ್ವಾಮಿ ಹೋಗ್ಬಿಟ್ಟ ಅವನು ಅಂತ ಹೇಳ್ತಾರೆ. ಪ್ರಾಣ ಮಲಗೋದಿಲ್ಲ. ಮತ್ತೆ ಪ್ರಾಣ ಏಕೋ ಮೃತ್ಯು ಅಂದ್ರೆ ಪ್ರಾಣ ಒಂದೇ, ಮೃತ್ಯುನ ಅನಾಪ್ತ. ಈ ಒಂದು ಮೃತ್ಯುವಿನಿಂದ ಹಿಡಿಯಲ್ಪಟ್ಟಿಲ್ಲ. ಅವನೊಬ್ಬನಿಗೆ ಬೇರೆ ಎಲ್ಲ ಬೇರೆ ಎಲ್ಲ ಇಂದ್ರಿಯಗಳು ಕೂಡ ಹೋಯ್ತನ್ರಿ, ಸತ್ತಾನ ಹೋಯ್ತಷ್ಟೆ. ಪ್ರಾಣ ಮಾತ್ರ ಇಲ್ಲ ಅವನು ಹೋಗ್ಬಿಡು. ಯಾಕೆ? ಅನುಭವಿಸೋಣ ಕರ್ಮಫಲ. ಮತ್ತು ಪ್ರಾಣ ಸಂವರ್ಗೋ ವಾಗಾದೀನ ಸಂವೃತ್ತೆ ಅಂದ್ರೆ ಪ್ರಾಣನು ಸಂವರ್ಗ ಇದು ಎಲ್ಲ ಅತ್ಯಂತ ವ್ಯಾಪಕನಾಗಿದ್ದಾನೆ. ಎಲ್ಲರನ್ನೂ ವೃಂಕ್ತೆ ವರಣೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ವ್ಯಾಪಿಸಿ ಎಲ್ಲವೂ ಕೂಡ ಆವರಿಸಿ ಬಿಟ್ಟಿದ್ದಾನೆ. ಅದ್ರೇನು? ಈ ಚಕ್ಷುರಾದಿಗಳನ್ನು ಕೂಡ ಅವನಿಗೆ, ಯಾಕೆಂದ್ರೆ ಅವನ ಶ್ರೇಷ್ಠತ್ವವನ್ನು ಹೇಳ್ತಾ ಇದ್ದಾರೆ ಇದೆಲ್ಲ. ಮತ್ತು ಪ್ರಾಣ ಇತರಾನ್ ಪ್ರಾಣಾನ್ ರಕ್ಷತಿ. ಅಷ್ಟೇ ಅಲ್ಲ ಸ್ವಾಮಿ, ನೋಡಿ ಈ ಪ್ರಾಣ ಇದ್ದಾನ ಮುಖ್ಯ ಪ್ರಾಣ, ಅವನು ಮಿಕ್ಕ ಪ್ರಾಣಗಳನ್ನ, ಯಾವುದಾದ್ರು ಕಣ್ಣು ಕಿವಿ ಮುಂತಾದವುಗಳನ್ನ, ಮಿಕ್ಕ ಪ್ರಾಣಗಳನ್ನ ಇವನೇ ಸಂರಕ್ಷಣೆ ಮಾಡತಕ್ಕಂಥವನು. ಹೇಗೆ? ಮಾತಾ ಇವ ಮಾತೇವ, ತಾಯಿ ಅಂತ ಇವನ ಇವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತಾ ಇದ್ದಾನೆ. ಯಾರು? ಮುಖ್ಯ ಪ್ರಾಣ. ಹೀಗಾಗಿ ಅವನ ಶ್ರೇಷ್ಠತ್ವವನ್ನ
ಹೇಳ್ತಕ್ಕಂಥದ್ದೇನಿದೆ ಸ್ವಾಮಿ, ತಾಯಿ ಅಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ರ ತಿಷ್ಠಿತಂ. ಇಂದ್ರಿಯಗಳು ಕೇಳ್ತವೆ, ಅಪ್ಪ ನೀನೆಲ್ಲ ಬಹಳ ದೊಡ್ಡವನೇ, 3 ಲೋಕಗಳು ದೊಡ್ಡವನು. ಮಾತೇವ ಪುತ್ರಾನ್ ರಕ್ಷಸ್ವ. ಮಾತೇವ ಪುತ್ರ, ತಾಯಿಯು ಮಕ್ಕಳನ್ನು ಹೇಗೆ ರಕ್ಷಿಸುತ್ತಾಳೋ ಹಾಗೆ ಹೇ ಮುಖ್ಯ ಪ್ರಾಣನೇ ನೀನು ನಮ್ಮನ್ನು ರಕ್ಷಸ್ವ, ರಕ್ಷಿಸು. ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿ ನ ಇತಿ. ಕೊನೆಯ ಶ್ಲೋಕ ಎಲ್ಲಿ ಪ್ರಾಣ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ, ಪ್ರಾಣ ಪ್ರಶ್ನೆ ಪ್ರಶ್ನೋಪನಿಷತ್ತಲ್ಲಿ ಅದ್ರ ಕೊನೆಯ ಶ್ಲೋಕ ಇದೆ, ಕೊನೆಯ ಮಂತ್ರ. ಹೀಗೆ ಮತ್ತೆ ಇನ್ನೊಂದು ಇಷ್ಟ ಹೇಳಿ ನೀತಿ ಇಷ್ಟೆಲ್ಲ ಇದೆ. ತಸ್ಮಾತ್ ಪ್ರಾಣಸ್ಯಾಪಿ ಜೀವವತ್ ಸ್ವಾತಂತ್ರ್ಯ ಪ್ರಸಂಗ. ನೋಡಿ ಸ್ವಾಮಿ, ಇಷ್ಟೆಲ್ಲ ಇದೆ, ಅದನ್ನೇ ನೀವು ಕೂಡ ಹೇಳಿದ್ದೀರಿ. ಶ್ರೇಷ್ಠಚ್ಚ ಶ್ರೇಷ್ಠಚ್ಚ ಜ್ಯೇಷ್ಠಚ್ಚ ಸೂತ್ರ ಮಾಡಿದ್ದೀರಿ, ಶ್ರೇಷ್ಠಚ್ಚ ಸೂತ್ರ ಮಾಡಿದ್ದೀರಿ. ಇಷ್ಟು ಹೇಳು ಕೂಡ ಹೀಗೆ ಹೇಳ್ಬಿಟ್ರೆ ಆದ್ದರಿಂದ ಏನಾಯ್ತು ನಿಮಗೆ ಜ್ಞಾಪಿಸ್ತಾ ಇದೆ ಸ್ವಾಮಿ, ಪ್ರಾಣನೂ ಕೂಡ ಏನಾಗಿದ್ದಾನೆ, ಜೀವನಂತೆ ಸ್ವತಂತ್ರನೇ ಆಗಿದ್ದಾನೆ. ಅವನಿಗೆ ಉತ್ಪತ್ತಿ ಅಂತಕ್ಕಂಥದ್ದು ಏನೂ ಇಲ್ಲ, ಅವನು ಕಾರ್ಯನಲ್ಲ ಎಂದು ಹೇಳಿತ್ತಲ್ಲ. ಇದಕ್ಕೆ ಅದು ಇಷ್ಟೆಲ್ಲ ಹೇಳಿದ ಮೇಲೆ ಹೇಳಿದ್ರು, ಆಯ್ತೇನಪ್ಪ ಹೇಳಿ ಸ್ವಾಮಿ, ಹೇಳಿದ್ದೆಲ್ಲ ಹೇಳಿದೀವಿ. ಅದೇ ತಂ ಪರಿಹರತಿ ಅದನ್ನ ಈಗ ಪರಿಹಾರ ಮಾಡುತ್ತಾನೆ. ಇಲ್ಲಿ ಸಿಂಗದ ಏಕವಚನದಲ್ಲಿದೆ. ನಾವು ಇದನ್ನು ಯಾರು ತಂ ಪರಿಹರತಿ ಸೂತ್ರಕಾರ ಭಗವಾನ್ ಬಾದರಾಯಣ. ಏನಂತ? ಚಕ್ಷುರಾದಿವತ್ತು ತತ್ತಃ ಶಿಷ್ಯಾದಿಭ್ಯ. ಓಂ ಚಕ್ಷುರಾದಿವತ್ತು ತತ್ತಃ ಶಿಷ್ಯಾದಿಭ್ಯ. ಸೂತ್ರ ಇದೆ. ಒಂದೊಂದು ಸೂತ್ರಗಳು ಕೂಡ ಒಂದೊಂದು ಏನು ಒಂದು ವೇದವಾಕ್ಯ ಅಲ್ಲ, ಎಷ್ಟೋ ವೇದವಾಕ್ಯಗಳ ಸಮ. ಅಂಥ ಅದ್ಭುತವಾದ ವೇದಾಂತ ಸೂತ್ರಗಳು ಅಂದ್ರೆ ಸಾಮಾನ್ಯದವು. ಅವನ್ನ ನಾವು ನೋಡಿ ಎಲ್ಲೋ ಏನೋ ಮಾಡ್ಕೊಂಡಿಲ್ಲ, 1 ಗಂಟೆ ಪ್ರವಚನ ಏನೋ ಮಾಡ್ಕೊಂಡು ಅವೆಲ್ಲ ತಪ್ಪು. ಅದನ್ನ ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರೆ, ಅದಕ್ಕೆ ಆಚಾರ್ಯರ ಅನುಗ್ರಹ ಇದ್ದರೆ ಅರ್ಥವಾಗುತ್ತೆ, ಇಲ್ಲದೇ ಆಗಲ್ಲ. ಮತ್ತೆ ಅರ್ಥವಾಗಲಿ ಬಿಡ್ಲಿ, ಇದನ್ನ ನಾವು ಓದ್ತಾ ಇದ್ದೇವಲ್ಲ ಬೆಳಗ್ಗೆ ಎದ್ದು, ಇದೂ ಕೂಡ ಒಂದು ಆಚಾರ್ಯ ಅನುಗ್ರಹವೇ. ಇದು ಎಲ್ಲಿ ಯಾರು ಓದ್ತಾರೆ? ಯಾರು ಓದ್ತಾರೆ? ಇದು ಕೂಡ ಅನುಗ್ರಹವೇ. ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ತಿಳ್ಕೊಂಡು. ತಂ ಪರಿಹರತಿ ಭಗವಾನ್ ಸೂತ್ರಕಾರ. ಈ ಸೂತ್ರಕ್ಕೆ ಅರ್ಥ ಹೇಳಿದ್ಯಾ? ಇದನ್ನು ವಿವರಣೆ ಕೊಡ್ತಾ ಇದ್ದಾರೆ ಇವಾಗ. ಸುಶಬ್ದ ಪ್ರಾಣಸ್ಯ ಜೀವವತ್ ಸ್ವಾತಂತ್ರ್ಯಂ ವ್ಯಾವರ್ತಯತಿ. ಸು ಅಂತ ಇದೆಯಲ್ಲ, ಅದು ನೋಡಿ ಜೀವನೂ ಕೂಡ ಜೀವನಂತೆ ಈ ಪ್ರಾಣನೂ ಕೂಡ ಸ್ವತಂತ್ರನಾಗಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲಪ್ಪ ಪೂರ್ವ ಪಕ್ಷಗಳೇ. ಅದನ್ನ ವ್ಯಾವರ್ತಯತಿ, ಯಾವುದು ಈ ಸೂತ್ರವು ಅದನ್ನ ನಿರಾಕರಣೆ ಮಾಡುತ್ತಿದೆ. ಹೇಗೆ ಅಂತಂದ್ರೆ, ಯಥಾ ಚಕ್ಷುರಾದೀನಿ ರಾಜ ಪ್ರಕೃತಿವತ್ ಜೀವಸ್ಯ ಕರ್ತೃತ್ವ ಭೋಕ್ತೃತ್ವಂಚ ಪ್ರತಿ ಉಪಕರಣಾನಿ ನ ಸ್ವತಂತ್ರಾಣಿ. ನೋಡಿ, ಈಗ ಕಣ್ಣು ಮುಂತಾದವುಗಳು ಏನಾಗಿದೆ, ಅವೆಲ್ಲ ಏನಾಗಿದೆ ಗೊತ್ತು? ರಾಜ ಪ್ರಕೃತಿವತ್. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಪ್ರಾಕೃತಿಕ ಸಾಮಾನ್ಯ ಪುರುಷರು, ಯಾರು? ಪ್ರಜೆಗಳು. ಪ್ರಜೆಗಳು ಏನಾಗಿದ್ದಾನೆ? ಈ ರಾಜ ಪ್ರಕೃತಿವತ್, ರಾಜನ ಪ್ರಜೆಗಳಂತೆ ಏನಾಗಿದ್ದಾರೆ ಈ ಕಣ್ಣುಗಳು, ಕಣ್ಣು ಮುಂತಾದವುಗಳು ರಾಜನ ಪ್ರಜೆಗಳಿದ್ದಾರಲ್ಲ, ರಾಜ ಅಲ್ಲ, ರಾಜನ ಪ್ರಜೆಗಳಿದ್ದಾರಲ್ಲ, ಆ ಸ್ಥಾನದಲ್ಲಿದ್ದಾರೆ. ಅವರೇನು ಸ್ವತಂತ್ರ? ರಾಜನ ಪ್ರಜೆಗಳು ಸ್ವತಂತ್ರ ಅಲ್ಲ. ಮತ್ತೆ ಅವ್ರಿಗೆ ಅವ್ರು ಯಾತಕ್ಕೆ ಮತ್ತೆ ಅಂದ್ರೆ, ಎಲ್ಲ ಅವರು ಈ ಜೀವಸ್ಯ ಕರ್ತೃತ್ವ ಭೋಕ್ತೃತ್ವ, ಜೀವನ ಕರ್ತೃತ್ವ ಭೋಕ್ತೃತ್ವಕ್ಕೆ ಸಾಧನಗಳಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೋಡಬೇಕು, ಆಹಾ ಎಂಥ ಆನಂದವಾಗಿದ್ದೀವಿ, ಎಂಥ ದೃಶ್ಯ ಸಂಗೀತ, ಆಹಾ ಕರ್ಣಾನಂದಕರವಾಗಿದೆ, ಇವಕ್ಕೆಲ್ಲ ಇದು ಅನುಭವಿಸ್ತಾನಲ್ಲ ಜೀವ, ಆನಂದ ಇವೆಲ್ಲ
ಇದಕ್ಕೆ ಉಪಕರಣವಾಗಿ ಕಣ್ಣು ನೋಡ್ತು, ಓಹೋ ಆನಂದವಾಗಿ ಜೀವ ತಿಳ್ಕೊಂಡ. ಕೇಳಿತು ಕಿವಿ, ಓ ಜೀವ ಏನ್ ತಿಳ್ಕೊಂಡ, ಆಹಾ ಎಂಥ ಸಂಗೀತ ಅದೇ ಅಂತ. ಹೀಗೆ ಉಪಕರಣ ಇವೆಲ್ಲ ಅವನಿಗೆ, ಜೀವನಿಗೆ. ಮತ್ತು ನ ಸ್ವತಂತ್ರ ನ ಸ್ವತಂತ್ರಾಣಿ, ಸ್ವತಂತ್ರವಲ್ಲ. ಹೌದ್ ತಾನೆ, ಇದು ನಮಗೆ ಅನುಭವದಲ್ಲೇ ಇದೆ ಕಥಾ. ತಥಾ ಮುಖ್ಯೋಪಿ ಪ್ರಾಣ ರಾಜಮಂತ್ರಿತ್ವವತ್ ಜೀವಸ್ಯ ಸರ್ವಾರ್ಥಕರತ್ವೇನ ಉಪಕರಣಭೂತಃ ನ ಸ್ವತಂತ್ರ. ಈಗ ಉಪಕರಣಭೂತ ಎಲ್ಲ ಏನೋ ಕಣ್ಣು ಕಿವಿ ಅದು. ಈಗ ಪೂರ್ವ ಪಕ್ಷಿ ಥಟ್ ಅಂತ ಎದ್ಬಿಟ್ಟ. ಅಲ್ಲ ಸ್ವಾಮಿ, ಎಲ್ಲದಕ್ಕೂ ಸರಿ, ಆದರೆ ಅವೆಲ್ಲಿ ಇವನಲ್ಲಿ ಯಾರು ಪ್ರಾಣ, ಇವ್ರಿಗೆ ಹೋಗ್ತೀರ ಅಂದ್ರೆ ನೋಡಪ್ಪ, ಈ ಪ್ರಾಣನೂ ಅಷ್ಟೇ. ಇವಾಗ ರಾಜನಿಗೋಸ್ಕರ ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ, ಅವನಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹೌದ್ ತಾನೆ, ಸ್ವಾಮಿ ಭೃತ್ಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ ಮತ್ತೆ ಪ್ರಜೆಗಳಾಯ್ತು. ಆ ಪ್ರಜೆಗಳಲ್ಲಿ ಒಬ್ಬ ಇರ್ತಾನೆ, ಯಾರು, ಆ ಪ್ರಜೆಗಳಿಗೆಲ್ಲ ಮುಖ್ಯಸ್ಥ. ಅವನು ಕೂಡ ರಾಜನಂತೆನೆ, ಎಲ್ಲ ಇವನೇ ಮಾಡ್ತಕ್ಕಂಥ ಅವನು. ಅವನು ಯಾರವನು, ಅವನು ಮಹಾಮಂತ್ರಿ. ಮಹಾಮಂತ್ರಿ ಸರಿಯಪ್ಪ, ಮಹಾಮಂತ್ರಿ ಯಾರು ಗೊತ್ತಾ ಸ್ವಾಮಿ, ಎಲ್ಲ ಪ್ರಜೆಗಳನ್ನು ಆಳ್ತಕ್ಕಂಥವನು. ಇವನಿಗೆ ಏನ್ ಮಾಡ್ತಾನೋ ಅದೇ ಪಾಸ್. ಇಷ್ಟೆಲ್ಲ ಅವನಿಗೆ ಉಂಟು, ಶಕ್ತಿ ಉಂಟು. ಆದರೂ ಕೂಡ ಏನಾಗಿದ್ದಾನೆ, ಅವನೂ ಕೂಡ ರಾಜನ ಉಪಯೋಗಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟೇ ತಾನೆ, ಅದಕ್ಕೂ ಏನ್ ವ್ಯತ್ಯಾಸ ಇಲ್ಲ. ಅವ್ರಿಗೊಂಥರ ನೇತ್ರ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅನ್ನುವಾಗಷ್ಟೇ. ಎಲ್ಲ ಇಂದ್ರಿಯಗಳೇ ಇದಕ್ಕೆ ಪ್ರಾಧಾನ್ಯ ಕೊಟ್ಟತಕ್ಕಂಥ ಕೆಲವು ಅವನ ವೃತ್ತಿಯಿಂದ ಅಷ್ಟೆ, ವೃತ್ತಿಯಿಂದ ಪ್ರಾಧಾನ್ಯ. ಇಲ್ಲಿ ತಥಾ ಮುಖ್ಯೋಪಿ ಪ್ರಾಣ, ಮುಖ್ಯ ಪ್ರಾಣನೂ ಕೂಡ ರಾಜ ಮಂತ್ರಿತ್ವವತ್ ಜೀವಸ್ಯ ಸರ್ವಾರ್ಥಕರತ್ವೇನ ಉಪಕರಣಭೂತ. ಈ ಕಣ್ಣು ಕಿವಿ ಎಲ್ಲ ಏನು ರಾಜನ ಪ್ರಜೆಗಳಂತೆ. ಆದರೆ ಮುಖ್ಯ ಪ್ರಾಣ ಏನಾಗಿದ್ದಾನೆ, ರಾಜನ ಮಂತ್ರಿ ಅಂತೆ ಅವನಷ್ಟೇ. ಅವನಿಗೆ ಸ್ವಲ್ಪ ಜಾಸ್ತಿ. ಆದ್ರೂ ಇವನು ಕೂಡ ಸ್ವತಂತ್ರ ಅಲ್ಲ, ರಾಜನ ಅಧೀನೇ ಇವನು ಕೂಡ. ಯಾರು, ಮಹಾಮಂತ್ರಿ ಕೂಡ ಅಧೀನೇ. ಅಧೀನ ಅಂತ ಅನ್ನೋದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಪ್ರಜೆಯು ಅಧೀನ್ರೆ, ಇವನು ಅಧೀನ್ರೆ. ಇವರು ವೃತ್ತಿನಲ್ಲಿ ಮಾತ್ರ ಬೇರೆ. ವೃತ್ತಿ ಬಿಡಿ, ಪರವಾಗಿಲ್ಲ, ಕಣ್ಣಿಗೆ ಬೇರೆ ವೃತ್ತಿ, ಕಿವಿ ಬೇರೆ ವೃತ್ತಿ ಇರಲಿ. ಹಾಗಾಗಿ ಕೇವಲ ವೃತ್ತಿಯಿಂದ ಅಷ್ಟೇ ಹೊರತು ರಾಜಮಂತ್ರಿನೂ ಅಷ್ಟೇ, ರಾಜ ಪ್ರಜೆನೂ ಅಷ್ಟೇ, ಎರಡೂ ಕೂಡ ಅವನಿಗೋಸ್ಕರ ಕೆಲಸ ಮಾಡ್ತಾ ಇತ್ತು. ಮತ್ತು ಇದು ಹೇಗೆ ಗೊತ್ತಾಗುತ್ತೆ ನಿಮಗೆ, ಅಕಸ್ಮಾತ್ ತತ್ಸಹಜಿಷ್ಟ್ಯಾದಿತ್ಯ ಅಂದ್ರೆ ಈ ಪ್ರಾಣಗಳು, ಈ ಒಂದು ಚಕ್ಷು ಇಂದ್ರಿಯಗಳು, 11 ಇಂದ್ರಿಯಗಳು ಕೂಡ ಈ ಒಂದು ಜೀವನಿಗಾಗಿ ಕೆಲಸ ಮಾಡುತ್ತಿವೆ. ಇವು ಆ ಜೀವನಿಗೆ ಅಧೀನವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಪ್ರಕರಣದಲ್ಲಿ ತತ್ಸಹಶಿಷ್ಟ್ಯಾದಿಭ್ಯ, ಅದೇ ಇಂದ್ರಿಯಗಳ ಅಂದ್ರೆ 11 ಪ್ರಾಣಗಳು, 11 ಪ್ರಾಣ ಜೊತೆಯಲ್ಲಿಯೇ ಏನಾಗಿದೆ, ಈ ಪ್ರಾಣಗಳನ್ನು ಕೂಡ ಶಿಷ್ಟ್ಯಾದಿಭ್ಯ ಉಪದೇಶವನ್ನೂ ಮಾಡಿದ್ದಾರೆ. ಮತ್ತೆ ಆದಿಭ್ಯ ಇನ್ನೂ ಕೆಲವನ್ನು ಹೇಳಿದ್ದಾರೆ. ಉಪದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾಯ್ತು, ಅದ್ರ ಜೊತೆಲೆ ಉಪದೇಶ ಮಾಡೋದ್ರಿಂದ ಏನು ವ್ಯತ್ಯಾಸ ಇಲ್ಲ. ಅವನು ಪ್ರಜೆ, ಇವನು ಮಂತ್ರಿ ಅಷ್ಟೇ. ಬಟ್ ರಾಜನಿಗೆ ಅಧೀನ ಅಂತ ಅನ್ನೋದು ಎಲ್ಲ ಸಮಾನ ಅಷ್ಟೇ. ತೈಹಿ ಚಕ್ಷುರಾದಿಗೆ ಸಹ ಇವ ಪ್ರಾಣ ಶಿಷ್ಯತೆ ಈ ಪ್ರಾಣ ಸಂವಾದ ಛಾಂದೋಗ್ಯದಲ್ಲಿ ಅದರಲ್ಲಿ ಚಕ್ಷುರಾದಿಗೆ ಸಹ ಇವ, ಚಕ್ಷುರಾದಿಗಳ ಜೊತೆಯಲ್ಲಿಯೇ ಈ ಪ್ರಾಣವೂ ಕೂಡ ಉಪದೇಶಿಸಲ್ಪಟ್ಟಿದ್ದಾನೆ. ಎಲ್ಲಿ, ಪ್ರಾಣ ಸಂವಾದ ಪ್ರಕರಣದಲ್ಲಿ. ಮತ್ತು ಸಮಾನ ಧರ್ಮಾಣಾಂಚ ಸಹಶಾಸನಂ ಯುಕ್ತಂ. ಮತ್ತು ಯಾವುದು ಸಮಾನ ಧರ್ಮ ಆಗಿದೆಯೋ ಅದನ್ನ ಸಹಶಾಸನಂ, ಒಂದೇ ಒಂದು ಜೊತೆ ಒಂದೇ ಕಡೆ ಉಪದೇಶ ಮಾಡತಕ್ಕಂಥದ್ದು ಕಂಡು ಬರುತ್ತೆ. ಒಂದೇ ಕಡೆ ಉಪದೇಶ ಮಾಡಿದ್ದಾರೆ ಅಂದ್ರೆ ಆ ತತ್ವ ಏನಾಗಿರ್ಬೇಕು, ಸಮಾನ ಧರ್ಮ ಉಳ್ಳದ್ದಾಗಿರ್ಬೇಕು. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಕಡೆ ಉಪದೇಶ ಮಾಡ್ತಾರೆ ಅಷ್ಟೇ ಅಲ್ವಾ.
ಇದು ಸಂಗೀತದ ಒಂದು ತರಗತಿಯಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ವಿಚಾರ ಸಾಹಿತ್ಯವನ್ನು ವಿಚಾರ ಮಾಡ್ತಾರಲ್ಲಿ ಸಂಗೀತದ ತರಗತಿಯಲ್ಲಿ. ಆದರೆ ಯಾವುದು ಸಂಬಂಧಪಟ್ಟಿದ್ದ ಸಾಹಿತ್ಯ? ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಾಹಿತ್ಯ. ವಾಗ್ಗೇಯಕಾರಿಯವರು ಅವರು ಅರ್ಥ ಮಾಡ್ತಾರೆ ಕೃತಿಗೆ ಅಲ್ಲೂ ಅಂತ. ಆದರೆ ಸಾಹಿತ್ಯ ಕ್ಲಾಸ್ನಲ್ಲಿ ಅಲ್ಲೇ ಮಾಡ್ತಾರೆ. ಹಾಗೆ ಒಂದು ಕಡೆ ಇದ್ರೆ ಅದು ಸಮಾನ ಧರ್ಮ ಸಹಚಾರ ಮತ್ತು ಬೃಹದ್ ರಥಂತರ ಅಧಿವತ್ ಆಚಾರ್ಯರು ಸರ್ವಜ್ಞರು. ಏನು ಬೃಹತ್ ಸಾಮ ರಥಂತರ ಸಾಮ ಅಂತ. ಈ ಸಾಮದಲ್ಲಿ ಭೇದಗಳಿರ್ತಾರಲ್ಲ ಸಾಮ ಇದರಲ್ಲಿ ಭೇದಗಳಲ್ಲಿ ಅದರಲ್ಲಿ ಬೃಹತ್ ಸಾಮ ರಥಂತರ ಸಾಮ ಅಂತಕ್ಕಂಥ ಹೇಳ್ತಾರೆ. ಈ ಬೃಹತ್ ಸಾಮ ಅಂತಕ್ಕಂಥದ್ದು ಏನು ಸಾಮಗಳೆಲ್ಲದರಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಸಮರಸ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮ ಇದೆಯಲ್ಲ, ಬೃಹತ್ ಸಾಮ ಪರಮಾತ್ಮ ಸಾಮಗಳೆಲ್ಲದರಲ್ಲೂ ಬೃಹತ್ ಸಾಮನಾಗಿದ್ದೇನೆ ಅಂತ. ಹಾಗೆ ಈ ಬೃಹತ್ ಸಾಮವನ್ನೂ ಕೂಡ ಎಲ್ಲಿ ಹೇಳಿದ್ದಾರೆ? ರಥಂತರಾಧಿಪತ್ ರಥಂತರ ಸಾಮದ ಜೊತೆಯಲ್ಲಿಯೇ ಹೇಳಿದ್ದಾರೆ. ಏನು ವ್ಯತ್ಯಾಸ? ಏನು ಸ್ವಲ್ಪ ವಿಶೇಷತೆ ಇದೆ ಅಷ್ಟೇ. ಆಗ ಇಲ್ಲೂ ಅಷ್ಟೇ ಪ್ರಾಣ ಇದ್ರ ಜೊತೆಯಲ್ಲಿ ಹೇಳ್ತಾರೆ. ಆದಿ ಶಬ್ದ ಇನ್ನು ಆದಿ ಅಂತ ಹೇಳಿದ್ರಲ್ಲ, ಜೊತೆಯಲ್ಲಿಯೇ ಉಪದೇಶ ಮಾಡಿದ್ದಾರೆ. ಆದಿ ಅಂದ್ರೆ ಏನು ಅಂತಂದ್ರೆ ಸಹ ಸಂಹತತ್ವ ಅಚೇತನತ್ವಾದಿ ಪ್ರಾಣಕ್ಕೆ ಸ್ವಾತಂತ್ರ್ಯ ಹಾಕೊಂಡು ಹೇಳ್ಕೊಂಡ್ರಿ. ಇನ್ನು ಸಂಹತತ್ವ ಮತ್ತೆ ಅಚೇತನತ್ವ ಇವು ಕೂಡ ಪ್ರಾಣ ಇಂದ್ರಿಯಗಳಂತೆ 11 ಪ್ರಾಣಗಳಂತೆ ಇದೂ ಕೂಡ ಇದಕ್ಕೂ ಏನು ಈ ಸಂಹತವಾಗತಕ್ಕಂಥ ಗುಣ ಇದೆ ಮತ್ತು ಇದೂ ಕೂಡ ಅಚೇತನವೇ ಅಂತ ಹೇಳಿ ಈ ಪ್ರಾಣ ಸ್ವತಂತ್ರವಾಗಿದೆ ಇಂದ್ರಿಯಗಳಂತೆ ಅಲ್ಲ ಎನ್ನುವ ವಾದವನ್ನ ನಿರಾಕರಣೆ ಮಾಡಿದ್ದಕ್ಕೆ ಹೇತುವನ್ನು ದರ್ಶಯತಿ. ಕಾರಣವನ್ನು ಕೊಟ್ಟು ಇಲ್ಲಿ ಹೇಳಿದ್ದಾರೆ. ಕಾರಣವನ್ನು ಕೊಟ್ಟು ನಿರಾಕರಣೆ ಮಾಡ್ತಾ ಇದ್ದಾರೆ. ಇದನ್ನೇ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ವಲ್ಪ ಗೊತ್ತಾಯ್ತು. ದಯಮಾಡಿ ಕ್ಷಮಿಸ್ಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.